ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರ್ಗವಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಅಷ್ಟೇ ನಾನು ಅಮ್ಮ ಮನೆಗೆ ಬಂದೆ. ಸ್ವಲ್ಪ ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಇತ್ತು, ಎಲ್ಲ ಮಾಡಿಕೊಂಡು ಸ್ವಲ್ಪ ನೈಟ್ ಎಲ್ಲ ರೆಸ್ಟ್ ತಗೊಂಡ್ವಿ. ಆ್ಯಂಡ್ ಇವಾಗ ಸ್ವಲ್ಪ ಲೇಟಾಗಿ ಎದ್ವಿ, ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಮಕ್ಕಳೆಲ್ಲರೂ ಸ್ವಲ್ಪ ನಿಧಾನವಾಗಿ ಎದ್ದೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನಿಧಾನವಾಗಿ ಎದ್ದುಬಿಟ್ಟೆ. ಆ್ಯಂಡ್ ಇವಾಗ ಜಸ್ಟ್ ಕಾಫಿ ಕುಡಿದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನಮ್ಮ ಅತ್ತಿಗೆ ಶ್ರೀಮಂತಕ್ಕೆ ನಾನು ಬಂದಿದ್ದು ತುಂಬ ದಿನಗಳಾಗಿತ್ತು, ತುಂಬ ತಿಂಗಳಾಗೋಗ್ಬಿಟ್ಟಿತ್ತು. ನಾನು ಈ ಕಡೆ ಬಂದು ನಮ್ಮ ಅಮ್ಮರು ಅವಾಗವಾಗ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಏನೋ ನಮ್ಮ ಅಣ್ಣ ಅವಾಗವಾಗ ಬಂದು ಎಲ್ಲ ಸ್ವಲ್ಪ ಫಿಶ್ಗೆ ಫುಡ್ ಹಾಕ್ಕೊಂಡು, ಹಾಗೆ ಸ್ವಲ್ಪ ಏನಾದರೂ ಬಾಕ್ಸಸ್ ಇದ್ದರೆ ಎಲ್ಲ ಎತ್ತಿಟ್ಬಿಟ್ಟು ಬರ್ತಾಯಿದ್ದ. ಅವನಿಗೆ ವೀಕೆಂಡ್ ಸ್ವಲ್ಪ ಔಟ್ಸೈಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅಣ್ಣ ಫೋನ್ ಮಾಡಿ ಹೇಳಿದ್ರು ನಮ್ಮ ಅತ್ತಿಗೆನ ಕರ್ಕೊಬರ್ತಾ ಇದ್ದೀನಿ ಅಂತೇಳಿ. ಇನ್ನು ಅವರು ಒಂದು 12 ಗಂಟೆ 1 ಗಂಟೆ ಮಧ್ಯಾಹ್ನದಾಗೆ ಅವರೂ ಬರ್ತಾರೆ. ಆ್ಯಂಡ್ ಇವಾಗ ಎದ್ದಿದ್ದೀವಿ, ಇನ್ನು ತಿಂಡಿ ಮಾಡಬೇಕು. ಇನ್ನು ನೆನ್ನೆನೇ ದೋಸೆ ಹಿಟ್ಟೆಲ್ಲ ತಂದಿದ್ವಿ ಮನೆಯಿಂದ. ದೋಸೆ ಹಿಟ್ಟನ್ನು ಹಾಕಿ ಹಾಗೆ ಸ್ವಲ್ಪ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನ ಮಾಡಬೇಕು. ಇವತ್ತು ಸೇಮ್, ನೆನ್ನೆ ಏನು ಮಾಡಿದ್ರು ಇವತ್ತು ಸೇಮ್. ಇನ್ನೇನು ತಿಂಡಿ ಏನು ಸ್ಪೆಷಲ್ ಏನಿಲ್ಲ ಇವತ್ತು. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ವ್ಲಾಗ್ ಯಾವ ಥರ ರನ್ ಆಗುತ್ತೋ ನೋಡಬೇಕು. ಆ್ಯಂಡ್ ಬೆಳಗ್ಗೆನೇ ರೇಣವರು ಬಂದಿದ್ದಾರೆ, ಸ್ವಲ್ಪ ಹೊತ್ತಾಯ್ತು ಅವರು ಬಂದು. ಇಲ್ಲೇ ಮಾದನಹಳ್ಳಿಯಲ್ಲೇ ಅವರು ಇರೋದು, ಅದರಿಂದ ಬೆಳಗ್ಗೆನೇ ಬಂದಿದ್ದಾರೆ. ಆ್ಯಂಡ್ ನೋಡಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಡ್ರೂಮು ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ರೇಣು ಅವರು ಬಂದಿದ್ದಾರೆ. ಹಾಯ್ ಮಾಡೆ. ಅವರು ಈ ಕಡೆ ಕಾಣಿಸ್ತಾ ಇಲ್ಲ, ಈ ಕಡೆ ಬಾ. ಹಾಯ್ ಮಾಡೆ. ಆವಾಗಲೇ ಆಲೂಗಡ್ಡೆ ಪಲ್ಯಗೆ ರೆಡಿ ಮಾಡ್ತಾ ಇದ್ದೀವಿ. ಇನ್ನೇನು ಈರುಳ್ಳಿ ಎಲ್ಲ ಹಚ್ಚಬೇಕು. ಬೆಳಗ್ಗೆನೇ ಹೊಟ್ಟೆ ಹಸಿದು ಬಿಡುತ್ತೆ ಮನೇಲಿದ್ದರೆ. ದಿನ ಲೇಟಾಗಿ ತಿಂತೀವಿ, ಸಂಡೇ ಬಂದರೆ ಸಾಕು ಬೇಗ ಹೊಟ್ಟೆ ಹಸಿತಿರುತ್ತೆ. ಮತ್ತು ಇಲ್ಲಿ ನಮ್ಮ ಮನೇಲಿ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ರೂಮಲ್ಲಿ, ಅಡುಗೆ ಮನೇಲಿ ಅಷ್ಟೇ, ಹಾಲಲ್ಲಿ ಅಷ್ಟಕ್ಕಷ್ಟೇ. ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ಆಲೂ ಪಲ್ಯ ಮಾಡಿಬಿಡೋಣ, ಇನ್ನು ಬೇಗ ಆಗೋಗ್ಬಿಡುತ್ತೆ ತಿಂಡಿ ಅಂತೇಳಿ ನಾನು ಬಂದೆ. ಮತ್ತೆ ಮಾತಾಡ್ತಾ ರೇಣು ಹತ್ರ, ಇನ್ನು ನೆನ್ನೆ ಎಲ್ಲ ಆಲೂ ಪಲ್ಯ ತಿಂದಿದ್ದೀನಿ ಅಂತ ಹೇಳ್ತಾ ಇದೆಯಲ್ವಕ್ಕ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡು ಅಂತ ಹೇಳ್ತಾ ಇದ್ಲು. ಇನ್ನು ಹೇಗಿದ್ರು ಎಲ್ಲ ತರಕಾರಿನೆಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಲ್ಲ, ಹೇಗಿದ್ರು ಆಲೂ ಪಲ್ಯ ಬದಲು ನಾನು ಇಲ್ಲಿ ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೇಮ್ ಅದೇ ಪ್ರೊಸೆಸ್ಸೇ, ಸ್ವಲ್ಪ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ಆನಿಯನ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆನಿಯನ್ಸ್ನೆಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ಇನ್ನು ಬಾಯ್ಲ್ಡ್ ಮಾಡಿರುವಂಥ ಆಲೂ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ತರಕಾರಿನೆಲ್ಲ ತಗೊಂಡಿದ್ದೀನಿ. ತರಕಾರಿ ಒಂದು ಎಲ್ಲ ಸ್ವಲ್ಪನೇ ತಗೊಂಡಿದ್ದೀನಿ, ಜಾಸ್ತಿ ಏನು ತಗೊಂಡಿಲ್ಲ. ಒಂದು 6 ರಿಂದ 7 ಜನಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ತಗೊಂಡಿದ್ದೀನಿ, ಸ್ವಲ್ಪನೇ. ಯಾಕಂದರೆ ಒನ್ ಟೈಮ್ ಅಷ್ಟೇ ಅಲ್ವಾ ತಿಂಡಿ ಮಾಡೋದು, ಅದರಿಂದ ಸ್ವಲ್ಪ ತಗೊಂಡಿದ್ದೀನಿ. ಒಂದು ಕ್ಯಾರೆಟ್, 4 ರಿಂದ 5 ಬೀನ್ಸ್, ಮತ್ತು ಸ್ವಲ್ಪ ಬಟಾಣಿ, 1-2 ಟೊಮೊಟೊ, 4 ರಿಂದ 5 ಆನಿಯನ್ಸ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಸ್ವಲ್ಪ ಉದ್ದಿನಬೇಳೆ ಮತ್ತು ಹಚ್ಚಿಟ್ಕೊಂಡಿರುವಂಥ ಕ್ಯಾರೆಟು ಬೀನ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಕ್ಯಾರೆಟು ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಯಾಕಂದರೆ ಇದು ಬೇಗ ಬೇಯೋದಿಲ್ಲ ಅಲ್ವಾ, ಅದರಿಂದ ಫಸ್ಟ್ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆನಿಯನ್ಸ್ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇವಾಗ ಟೊಮೊಟೊನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ಇದು ಬಂದು ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಈ ಬಾಕ್ಸ್ನ ಇಟ್ಕೊಂಡಿದ್ದೀನಿ, ಬೇಳೆ ಬಾಕ್ಸ್ ನೋಡಿ. ಇವೆಲ್ಲ ಸಪೋರ್ಟ್ ಇಟ್ಕೊಂಡಿದ್ದೀನಿ ನೋಡಿ, ಎಲ್ಲ ಹಿಂಗೆ ನಿಲ್ಲಿಸಿ ವಿಡಿಯೋ ಶೂಟ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ಯಾಂಡ್ ಮರ್ತೋಗ್ಬಿಟ್ಟೆ ತರೋದು, ಅದರಿಂದ ನಾನು ಇದನ್ನು ಸಪೋರ್ಟ್ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಮೊಬೈಲ್ನ ಇಟ್ಟು ಶೂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ ಮಾಡ್ಕೊಳ್ಬೇಕು.
ಕ್ಲೀನಾಗಿ ಕಾಣಿಸುತ್ತೆ ನಾವು ಮಾಡೋದು. ಏನಾದರೂ ಅಡುಗೆ ಮಾಡ್ಕೊಳ್ಬೇಕು ಅಂದರೆ ಈ ಥರ ನಿಲ್ಲಿಸ್ಬಿಟ್ಟು ನಾವು ಫೋನ್ನ ವೀಡಿಯೋನ ಮಾಡ್ಕೊಳ್ಬೋದು. ಆ್ಯಂಡ್ ನಾವು ಏನೇನು ಹಾಕ್ಕೊಳ್ಬೇಕು ನಿಧಾನವಾಗಿ ಹಾಕ್ಕೊಳ್ಬೋದು. ಇಲ್ಲಾಂದರೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಳ್ಬೇಕು, ವೀಡಿಯೋ ಶೂಟ್ ಮಾಡ್ಕೊಳ್ಬೇಕು ಅಂದರೆ ಆಗೋದಿಲ್ಲ. ಯಾರಾದರೂ ಎಕ್ಸ್ಟ್ರಾ ಪರ್ಸನ್ ಇದ್ದರೆ ಅವ್ರ ಕೈಯಲ್ಲಿ ಫೋನ್ನ ಕೊಟ್ಟು ವೀಡಿಯೋ ಮಾಡೋ ಅಂದರೆ ಅವ್ರಿಗೂ ಸ್ವಲ್ಪ ಕೆಲಸಗಳಿರುತ್ತೆ, ಮಾಡೋದಕ್ಕೆ ಬರೋದಿಲ್ಲ. ಆದ್ದರಿಂದ ನಾವೇ ನಮ್ಮ ಪ್ರಯತ್ನನ ಮಾಡ್ಕೊಳ್ತಾ ಇರಬೇಕು. ನಾನು ಇದೇ ಥರನೇ ಮನೆಯಲ್ಲಾದರೆ ಸ್ಟ್ಯಾಂಡ್ ಇರುತ್ತೆ, ಸ್ಟ್ಯಾಂಡ್ಗೆ ಹಾಕ್ಕೊಂಡು ಬಿಡ್ತೀನಿ. ಆ್ಯಂಡ್ ಇಲ್ಲಿ ಮರ್ತೋಗ್ಬಿಟ್ಟೆ ಸ್ಟ್ಯಾಂಡ್ನ ತರೋದು. ಆದ್ದರಿಂದ ಈ ಥರ ಮಾಡಿಕೊಂಡು ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರು ಹೆಲ್ಪ್ ಇಲ್ದೇ ನಾವು ಈ ಥರ ವೀಡಿಯೋ ಶೂಟ್ ಮಾಡ್ಕೊಳ್ಬೋದು. ನೋಡಿ, ಈಸಿಯಾಗಿ ನಾವು ಮಾಡ್ಕೊಳ್ಬೋದು. 2 ಬಾಕ್ಸ್ನ ಇಟ್ಬಿಟ್ಟು ಈ ಥರ ಮಿಡ್ಲಲ್ಲಿ ಫೋನ್ ಇಟ್ಟು ಸಪೋರ್ಟಾಗಿ ಏನಾದರೂ ಇಟ್ಕೊಬಿಟ್ರೆ ಆರಾಮಾಗಿ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಬಂದು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಆಲೂಗಡ್ಡೆನ ಮತ್ತು ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ನೀರನ್ನ ಹಾಕ್ಕೊಂಡು ಕುದಿಸ್ಕೊಂಡ್ಮೇಲೆ ನಾನಿಲ್ಲಿ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಮಸಾಲೆಗಳನ್ನ ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್, ಯಾಕಂದರೆ ಟೇಸ್ಟ್ ಹೊಲ್ಟೋಗ್ಬಿಡುತ್ತೆ. ಆ ಮಸಾಲ ಸ್ಮೆಲ್ ಬರ್ತಾ ಇರುತ್ತೆ. ಅದರಿಂದ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇದಕ್ಕೆ ಕಡಲೆ ಹಿಟ್ಟನ್ನ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಆ ಪೂರಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ದೋಸೆಗೆ ಮಾಡ್ಕೊಳ್ಳೋದ್ರಿಂದ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಫೈನಲ್ ಆಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಸಿಯಾಗಿ ಆಗೋಗ್ಬಿಡುತ್ತೆ. ಆರಾಮಾಗಿ ನಾವು ಮನೇಲಿ ಮಾಡ್ಕೊಳ್ಬೋದು. ಮಕ್ಕಳು ಅಷ್ಟೇ ಈಸಿಯಾಗಿ ತಿಂತಾರೆ. ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಫೈನಲ್ ಆಗಿ ನಮ್ಮ ಸಾಗು ಅಂತೂ ರೆಡಿ ಆಗೋಗ್ಬಿಟ್ಟಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗೇ ಇದ್ವಿ. ಇನ್ನು ಲೇಟಾಗಿ ತಿಂಡಿನ ಮಾಡ್ತಾ ಇದ್ದೀವಿ. ಒಂದು 12 ಗಂಟೆ 1 ಗಂಟೆ ಆಗಿತ್ತು ನಾವು ತಿಂಡಿ ಮಾಡೋ ಅಷ್ಟರಲ್ಲೇ. ಇನ್ನು ರೆಡಿ ಆಗಿಬಿಟ್ಟು ಮಕ್ಕಳಿಗೆ ಸ್ವಲ್ಪ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ. ರೇಣುನು ಅವಾಗ ತಾನೇ ಬಂದು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡು ಬರೋಣ ಅಕ್ಕ, ನಾನು ಬರ್ತೀನಿ ಅಂತೇಳಿ ನಿನ್ನೆ ಫೋನ್ ಮಾಡಿ ಹೇಳಿದ್ಲು ಸ್ಯಾಟರ್ಡೆ. ಇನ್ನು ಬೆಳಗ್ಗೆನೆ ಬಂದ್ಬಿಟ್ಲು ಮನೆ ಹತ್ರ. ಇನ್ನು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಅಣ್ಣ ಬೆಳಗ್ಗೆನೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದಿದ್ದಾನೆ. ತುಂಬ ಅಂದರೆ ತುಂಬ ಜನ ಇದ್ರಂತೆ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಳ್ಳೋ ಹತ್ರ. ಅದರಿಂದ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟೊಂದು ಜನ ಇಲ್ಲ, ಹೋಗ್ಬಿಟ್ಟು ಹೋಗ್ರಿ ಅಂತೇಳಿ ನಮ್ಮ ಅಣ್ಣ ಹೇಳಿದ್ದ. ಅದರಿಂದ ಹಂಗೆ ನಡ್ಕೊಂಡು ಬಂದ್ವಿ. ತುಂಬ ಜನ ಏನಿರಲಿಲ್ಲ, ಸ್ವಲ್ಪ ಜನ ಇದ್ರು. ನಾವು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ತಾ ಇದ್ದೀವಿ. ಇನ್ನು ಪೋಲಿಯೋ ಡ್ರಾಪ್ಸ್ನ ನಾವು ಹುಟ್ಟಿರೋ ಮಗುನಿಂದ ಹಿಡಿದು 5 ವರ್ಷದೊಳಗಡೆ ಇರುವಂತಹ ಮಕ್ಕಳಿಗೆ ನಾವು ಪೋಲಿಯೋ ಅನ್ನೋದು ಹಾಕ್ಸ್ಲೇಬೇಕು. ಯಾಕಂದ್ರೆ ಅವರು ಸ್ಟ್ರಾಂಗ್ ಆಗಿರ್ಬೇಕು, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಲೇಬೇಕು. ಯಾವಾಗ ಕನ್ಸಿಡರ್ ಮಾಡಿರ್ತಾರೋ ಇಯರ್ಲಿ ಒಂದ್ಸಲ ಕರ್ಕೊಂಡೋಗಿ ಪೋಲಿಯೋ ಡ್ರಾಪ್ಸ್ನ ನಾವು ಹಾಕ್ಸ್ಕೊಂಡ್ ಬರಬೇಕು. ಇನ್ನು 2-3 ಡೇಸ್ ಆಯ್ತು ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬಂದು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಳ್ಬೋದಾ ಅಂತ ಕೆಲವ್ರು ಕೇಳಿದ್ರು. ಏನ್ ಪರವಾಗಿಲ್ಲ, ಅದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೋದು, ಹಾಗೆ ಇದನ್ನ ಡ್ರಾಪ್ಸ್ನು ಸಹ ಹಾಕ್ಸ್ಕೊಳ್ಬೋದು, ತುಂಬಾನೇ ಒಳ್ಳೇದು. ಇನ್ನು ಹೊರಗಡೆ ಎಲ್ಲ ನೋಡಿರ್ತೀರಾ ಮಕ್ಕಳಿಗೆ ಪೋಲಿಯೋ ಬಂದಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅದು ಏನಕ್ಕೆ ಬಂದಿರುತ್ತೆ ಅಂತ ಹೇಳಿದ್ರೆ, ಹೆಣ್ಮಕ್ಳು ಪ್ರೆಗ್ನೆಂಟ್ ಅಲ್ಲಿ ಇರ್ಬೇಕಾದ್ರೆ ವ್ಯಾಕ್ಸಿನ್ ಅನ್ನೋದು ನಾವು ಕಂಪಲ್ಸರಿ ಹಾಕ್ಸ್ಕೊಳ್ಳಬೇಕು. ಡಾಕ್ಟರ್ಸ್ ಸಜೆಷನ್ ಕೊಡ್ತಾ ಇರ್ತಾರೆ, ಈ ಟೈಮ್ಗೆ ನೀವು ವ್ಯಾಕ್ಸಿನ್ ಅನ್ನೋದು ಹಾಕ್ಸ್ಕೊಳ್ಬೇಕು ಹಾಗೆ ಹೀಗೆ ಅಂತೇಳಿ. ನಾವು ಆ ಟೈಮ್ ಕರೆಕ್ಟ್ ಆಗಿ, ಆ ಮಂತ್ಲಿ ಡೇಟ್ ಕರೆಕ್ಟ್ ಆಗಿ ನಾವು ವ್ಯಾಕ್ಸಿನ್ ಅನ್ನೋದು ಹಾಕ್ಸ್ಕೊಳ್ಬೇಕು. ಯಾಕಂದ್ರೆ ಹುಟ್ಟೋ ಮಗು ಚೆನ್ನಾಗಿ ಹುಟ್ಟುತ್ತೆ ಅಂತೇಳಿ ಒಂದು ನಂಬಿಕೆ. ಆದ್ರಿಂದ ವ್ಯಾಕ್ಸಿನ್ ಅನ್ನೋದು ಕಂಪಲ್ಸರಿ ನಾವು ಹಾಕಿಸ್ಕೊಳ್ಳೇಬೇಕು. ಇನ್ನು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಪ್ರೆಗ್ನೆಂಟ್ ಅಲ್ಲಿ ಮಗು ಹುಟ್ಟುತ್ತೆ. ಮಗು ಹುಟ್ಟಿದ್ಮೇಲೆನೂ ಸಹ ಮಕ್ಕಳಿಗೆ ವ್ಯಾಕ್ಸಿನ್ ಅನ್ನೋದು ಹಾಕ್ತಾರೆ. ಅದು ಕಂಪಲ್ಸರಿ ಮಕ್ಕಳಿಗೆ ಹಾಕ್ಸ್ಲೇಬೇಕು. ಇನ್ನು ಮಗು ಸುರಕ್ಷಿತವಾಗಿ ಆರೋಗ್ಯವಂತವಾಗಿರ್ಬೇಕು ಅಂತ ಹೇಳಿದ್ರೆ ವ್ಯಾಕ್ಸಿನ್ ಜೊತೆಗೆ ನಾವು ಪೋಲಿಯೋ ಡ್ರಾಪ್ಸ್ನು ಸಹ ಹಾಕ್ಸ್ಲೇಬೇಕು. ನೋಡಿದ್ರಲ್ಲ, ಸಿಂಪಲ್ ಆಗಿ ನಾನು ಈ ತರ ಹೇಳ್ದೆ ಡೀಟೇಲ್ ಆಗಿ. ಅಂಡ್ ನೆಕ್ಸ್ಟ್ ನಾವು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡು
ಮತ್ತೆ ಮನೆಗೆ ಬಂದ್ವಿ. ಇನ್ನು ಸ್ವಲ್ಪ ಕ್ಲೀನಿಂಗ್ ಇತ್ತು, ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತಿಗೆಯವರು ಬರ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನು ನಮ್ಮ ಅಣ್ಣ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ. ಇನ್ನು ಬಂದ್ಬಿಡ್ತೀವಿ ಅಂತ ಹೇಳಿದ್ರು. ಅದರಿಂದ ಕ್ಲೀನ್ ಮಾಡಿ ಎಲ್ಲ ಇಟ್ಟೆ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆಯವರು ಬಂದರು. ಇನ್ನಿವರು ಬಂದಿದ ತಕ್ಷಣ ಎಲ್ಲರೂ ಟೆರೆಸ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರು ಬಂದ್ರು. ಇನ್ನೆಲ್ಲರೂ ನೋಡಿ ಟೆರೆಸ್ ಮೇಲೆನೆ ಇದ್ದಾರೆ ಎಲ್ರು. ಇನ್ನ ನಮ್ಮಣ್ಣನ ಮಗ ಅಂತೂ ಕಿರಣ್ ಹತ್ರ ಹೊರಟೋಗ್ಬಿಟ್ಟಿದ್ದಾನೆ ನೋಡಿ. ನಾವ್ ಎಷ್ಟು ಕರಿತಾ ಇದ್ರು ಬರ್ತಾನೆ ಇಲ್ಲ. ಕಿರಣ್ ಹತ್ರ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಅಜ್ಜಿ ಮನೆಗಿದೆ ಫಸ್ಟ್ ಟೈಮ್ ಬಂದಿರೋದು. ಇವನು ಹುಟ್ಟಿದ ತಕ್ಷಣ ನಮ್ಮ ಮನೆಗೆ ಬಂದ ಡೈರೆಕ್ಟ್ ಆಗಿ. ಇನ್ನ ಅಜ್ಜಿ ಮನೆಗೆ ಹೋಗಿಲ್ಲ, ಯಾಕಂದ್ರೆ ಮಗು ಹುಟ್ಟಿದ ತಕ್ಷಣ ಗಂಡನ ಮನೆಗೆ ಹೋಗ್ಬಾರ್ದು ಅಂತಾರಲ್ವಾ, ಅದರಿಂದ ಅಲ್ಲೇನು ಹೋಗಿಲ್ಲ, ನಮ್ಮ ಮನೆಗೆ ಬಂದು. ಇನ್ನ ಇಲ್ಲಿ ವ್ಯಾಕ್ಸಿನ್ ಅದು ಇದು ಅಂತೇಳಿ ಇತ್ತಲ್ವಾ, ಅದರಿಂದ ವ್ಯಾಕ್ಸಿನ್ ಎಲ್ಲ ಮುಗಿಸ್ಕೊಂಡು ಇನ್ನ ನಮ್ಮ ಅತ್ತಿಗೆಯವ್ರ ಊರಿಗೆ ಕರ್ಕೊಂಡು ಹೊರಟೋಗ್ಬಿಟ್ರು ನೋಡಿ. ಇವತ್ತೇ ಫಸ್ಟ್ ಟೈಮ್ ಅವನ್ನ ಅಜ್ಜಿ ಮನೆಗೆ ಬಂದಿರೋದು. ಎಲ್ರು ಖುಷಿ ಖುಷಿಯಲ್ಲಿದ್ದೀವಿ. ಇನ್ನ ಈ ಹ್ಯಾಪಿ ಮೂಮೆಂಟ್ ಇದು ಹಿಂಗೆ ಇರಬೇಕು ಅಂತೇಳಿ ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನ ಇವತ್ತು ಫಸ್ಟ್ ಟೈಮ್ ಬಂದಿರೋದಕ್ಕೆ ನಮ್ಮಮ್ಮ ಎಲ್ಲ ಆರತಿ ಮಾಡ್ತಾ ಇದ್ದಾರೆ ನೋಡಿ. లోపలికి ఒక గెజ్జి పెట్టి పీవంటావా ఎడం కల తీయమను చెయ్యి ఏమన్నా రారాడమని రారా ఇక్కడ చూడరా ఇట్లా కాలు కాళ్ళు లోపలికి రెండు కాళ్ళు వద్దు రారా ఇద్దరు అక్కడ ఒక కాలు ఇక్కడ అక్కడ ఒక కాలు ఇక్కడ ఒక కాలు పెట్టేసి రండి రా ಎಣ್ಣೆ ಹಳ್ಳೆ ಎಣ್ಣೆ ಬಿಸಿ ಮಾಡಬೇಕು. ಬಿಸಿ ಮಾಡ್ಲಾ? ಇನ್ನು ನಮ್ಮ ಅಣ್ಣವ್ರಿಗೆ ಬಂದಿದ ತಕ್ಷಣ ಟೀ ಕಾಫಿ ಎಲ್ಲ ಕೊಟ್ಟೆ, ಅವರೆಲ್ಲ ಕುಡಿದು ಇನ್ನ ಎಲ್ಲ ಊಟ ಮಾಡಿಕೊಂಡು ಇನ್ನೆಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಇನ್ನ ಅವಾಗ ತಾನೇ ನಮ್ಮ ಮನೆಯವರು ಎಣ್ಣೆ ಇಡು ತಲೆಗೆ ಅಂತ ಹೇಳಿದ್ರು. ಅದರಿಂದ ಎಣ್ಣೆನ ಬಿಸಿ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಇನ್ನ ಜಾಸ್ತಿ ನಾವು ಎಣ್ಣೆನ ಬಂದ್ಬಿಟ್ಟು ನಾವು ಬಿಸಿ ಮಾಡಿಕೊಂಡು ತಲೆಗೆ ಇಟ್ಕೊಳ್ತೀವಿ. ಡೈರೆಕ್ಟ್ ಆಗಿ ನಾವು ಹಳ್ಳೆಣ್ಣೆನೇ ಆಗಲಿ ಕೊಬ್ಬರಿ ಎಣ್ಣೆನೇ ಆಗಲಿ ಡೈರೆಕ್ಟ್ ಆಗಿ ನಾವು ತಲೆಗೆ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಜಾಸ್ತಿ ಡೈರೆಕ್ಟ್ ಆಗಿ ಇಟ್ಕೊಳ್ಳೋದ್ರಿಂದ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಚ್ಚಗಿರುವಾಗಲೇ ನಾವು ತಲೆಗೆ ಹಚ್ಕೊಳ್ಬೇಕು. ಇನ್ನು ನಮ್ಮ ಮನೆಯಲ್ಲಿ ಜಾಸ್ತಿ ಬಂದ್ಬಿಟ್ಟು ನಾವು ಹಳ್ಳೆಣ್ಣೆನೇ ಯೂಸ್ ಮಾಡೋದು. ಇನ್ನು ಈ ಎಣ್ಣೆನ ಬಂದ್ಬಿಟ್ಟು ನಾವು ಊರಲ್ಲಿ ಮಿಲ್ಲಲ್ಲಿ ಆಡಿಸ್ಕೊಂಡು ಬಂದಿರೋ ಎಣ್ಣೆನೇ ನಾವು ತಗೊಂಡ್ ಬರೋದು. 2 ಲೀಟರ್ ಬಾಟ್ಲಿಗೆ ನಾವು ಎಣ್ಣೆನ ಹಾಕ್ಸ್ಕೊಂಡು ಬಂದ್ಬಿಡ್ತೀವಿ. ಅದೊಂದು 6 ತಿಂಗಳು 7 ತಿಂಗಳು ಆ ಥರ ಬಂದ್ಬಿಡುತ್ತೆ. ಇನ್ನು ನಾನಿಲ್ಲಿ ಬರೀ ಹಳ್ಳೆಣ್ಣೆ ಇರೋದ್ರಿಂದ ಸ್ವಲ್ಪ ಅದಕ್ಕೆ ಸ್ವಲ್ಪ ಕರಿಬೇವು, ಮೆಂತ್ಯ, ಇನ್ನು ನೆಕ್ಸ್ಟ್ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಚಿಕ್ಕ ಬೋಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಆರಬೇಕು ಅಂತ ಹೇಳ್ಬಿಟ್ಟು. ಇದನ್ನ ತಲೆಗೆ ಹಚ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಇದು ಬಾಡಿ ಮಸಾಜ್ಗೂ ಯೂಸ್ ಮಾಡ್ಕೊಳ್ಬೋದು. ಒಂಥರ ರಿಲೀಫ್ ಆಗುತ್ತೆ. ಏನಾದರೂ ನಮಗೆ ತಲೆನೋವು ಬರ್ತಾ ಇರಬೇಕಾದ್ರೆ, ಏನಾದರೂ ಟೆನ್ಷನಲ್ಲಿ ಇರಬೇಕು ಆದಾಗ ಈ ಥರ ಆಯಿಲ್ನ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಂಥರ ರಿಲೀಫ್ ಅನ್ನೋದು ಸಿಗುತ್ತೆ ನಮಗೆ. ಹಾಗೆ ಮಕ್ಕಳಿಗೆಲ್ಲಾನು ನಾನು ಎಣ್ಣೆನ ಇಡ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಹೇರ್ಸ್ ಸ್ವಲ್ಪ ಮಂದನೆ ಇರೋದು, ನನ್ನ ಮಗಳಿಗೂ ಅಷ್ಟೇ ಸ್ವಲ್ಪ ತಿಕ್ಕಿದೆ ಹೇರ್ಸ್ ಎಲ್ಲಾನು ಸೇಮ್ ನನ್ನ ಥರನೇ. ಅದರಿಂದ ಅವಳಿಗೂ ಎಣ್ಣೆ ಎಲ್ಲ ಇಡ್ತಾ ಇದ್ದೀನಿ. ಸಂಡೇ ಆ ಟೈಮಲ್ಲಿ ಇಡ್ತೀನಿ, ಮಂಡೇ ಆಗಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸ್ತೀನಿ. ಇನ್ನು ಎಣ್ಣೆ ಎಲ್ಲ ಚೆನ್ನಾಗಿ ತಲೆಗೆ ಇಡ್ತಾ ಇದ್ದೀನಿ ನೋಡಿ ಅವಳಿಗೆ. హాయ్ హాయ్ చెప్పు నువ్వు హాయ్ అను. హాయ్ డాలీ డాలీ డాలీ. ఎవరు ఎవరు ఎవరు? ఓలో ఓలో ఓలో. ఏం చూస్తాండవు డాలీ? డాలీ
डाली ఏది మామ మీ మామ ఏది ఎక్కయా ఓ ಇಲ್ಲಿ ನೋಡ್ಲಾ ಇಲ್ಲಿ ಲೇ ಮಗ ಕಂದ ಅವನೇನಪ್ಪ ಅವನ ಹೆಸರು ಮಾಡ್ಕೊಂಡು डाली डाली ಡಾಲಿ ಧನಂಜಯ್ ಎಕ್ಸ್ಕ್ಯೂಸ್ ಮೀ ಡಾಲಿ ಧನಂಜಯ್ನ ನೀನು ನೆಕ್ಸ್ಟ್ ಡಾಲಿ ಅಂತ ಕರೀಲ ಹಾ ಡಾಲಿ ಅಂತ ಕರಿಬೇಕ ನೀನ ಹಾ ನಿನ್ ಮಗ ಒಳ್ಳೆ ಒಳ್ಳೆ ಡಾಲಿ ಅಂತ ಕರೀನ ಕಮನ್ ಬಾರಲು ಬಾರ್ಲೇ ಬಾರಲೇ ನೆಕ್ಸ್ಟ್ ಇಲ್ಲಿ ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲಾನು. ಇವಾಗ ಬಂದು ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಅತ್ತಿಗೆ. ಅದರಿಂದ ಒಂದ್ಸಲ ಅದನ್ನ ವಿಡಿಯೋನ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಅತ್ತಿಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅದರಲ್ಲೂ ಬಿರಿಯಾನಿ ಮಾಡೋದು ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಅದರಲ್ಲಿ. ಆದ್ರಿಂದ ಚೆನ್ನಾಗಿ ಮಾಡ್ತಾ ಇದಾರೆ ಅಂತೇಳಿ ಇದನ್ನ ವಿಡಿಯೋನ ಶೂಟ್ ಮಾಡ್ಕೊಂಡೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಾನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಈಸಿ ಆಗಿರುತ್ತೆ. ನಮ್ಮ ಅತ್ತಿಗೆ ಮಾಡೋ ಸ್ಟೈಲಲ್ಲಿ ನಾನು ಮಾಡ್ಕೊಳ್ಬೇಕು ಅಂತೇಳಿ ಅದರಿಂದ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿ, ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾರೆ ಸ್ವಲ್ಪ ನೀರು ಹಾಕೊಂಡು. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಗ್ರೀನ್ ಕಲರ್ ಪೇಸ್ಟ್ ತರ ಆಗ್ಬೇಕಂತೆ. ಅವಾಗ ಸ್ವಲ್ಪ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಗ್ರೀನ್ ಪೇಸ್ಟ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಇಷ್ಟನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾರೆ. ಇದು ಜಾರ್ ತೆಗಿಯೋದಕ್ ಬಂದಿಲ್ಲ ನಮ್ಮ ಅತ್ತಿಗೆಗೆ. ಅದರಿಂದ ನಮ್ಮ ಅಮ್ಮನ ಕರ್ಸಿದ್ದಾರೆ ತೆಗಿಯೋದಕ್ಕೆ. ಅದು ಫುಲ್ಲು ಟೈಟ್ ಆಗಿ ಕಚ್ಕೊಂಡ್ ಬಿಟ್ಟಿದೆ. ಎಷ್ಟು ಎಳೆದ್ರೂ ಬರ್ತಾನೆ ಇಲ್ಲ. ನಾನು ಒಂದ್ಸಲ ಟ್ರೈ ಮಾಡ್ದೆ ಬಂದಿಲ್ಲ. ನಮ್ಮ ಅತ್ತಿಗೆ ಟ್ರೈ ಮಾಡಿದ್ರು ಬಂದಿಲ್ಲ. ಏನಿದ್ರು ಅದು ನಮ್ಮ ಅಮ್ಮನ್ಗೆ ಜಗ್ತು. ಅದರಿಂದ ನಮ್ಮ ಅಮ್ಮನೇ ಬಂದು ಓಪನ್ ಮಾಡ್ಕೊಟ್ರು. ಇನ್ನ ನೋಡಿ ಈ ತರ ಪೇಸ್ಟ್ ಬಂದಿದೆ. ಇನ್ನ ಒಗ್ಗರಣೆಗೆ ಬಂದ್ಬಿಟ್ಟು ಮಸಾಲಾ ಐಟಮ್ಸ್ ಮತ್ತೆ ಈರುಳ್ಳಿ, ಪುದೀನ, ಟೊಮೊಟೊ ಇಷ್ಟನ್ನೆಲ್ಲ ಸೈಡ್ಗೆ ಇಟ್ಕೊಂಡಿದ್ದಾರೆ. ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ನ ಇಟ್ಟಿದೀವಿ ಸ್ಟವ್ ಮೇಲೆ. ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದೀವಿ. ಇವಾಗ ಏನೇನ್ ಬೇಕು ಮಸಾಲಾ ಐಟಮ್ಸ್ನೆಲ್ಲ ಇವಾಗ ಈ ಎಣ್ಣೆ ಒಳಗಡೆ ಹಾಕೊಳ್ತಾ ಇದೀವಿ. ಚಕ್ಕೆ, ಲವಂಗ ಮತ್ತೆ ಎಲೆ ಎಲ್ಲದನ್ನು ಹಾಕೊಳ್ತಾ ಇದೀವಿ. ಪಲಾವ್ ಮಸಾಲಾ ಐಟಮ್ಸ್ ಅಂದ್ರೆ ಒಂದ್ ಅಂಗಡಿಯಲ್ಲಿ ಕೊಟ್ಬಿಡ್ತಾರೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲಾನು. ಆ ಪ್ಯಾಕೆಟ್ ನ ತಗೊಂಡ್ ಬಂದು ಹಾಕೊಳ್ಬೇಕಷ್ಟೇ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಇವಾಗ ತೊಳೆದಿಟ್ಕೊಂಡಿರುವಂತ ಚಿಕನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಕೊಳ್ತಾ ಇದೀವಿ. ಹಾಕೊಂಡ್ಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವ್ ಇಲ್ಲಿ ಏನ್ ರುಬ್ಬಿಟ್ಕೊಂಡಿರ್ತೀವೋ ಮಸಾಲೆನೆಲ್ಲ ಹಾಕೊಳ್ತಾ ಇದೀವಿ. ನೋಡಿ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಆ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಸಾಲ ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ನೋಡಿ ಈ ತರ ಆಗಿರ್ಬೇಕು. ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿರ್ಬೇಕು. ನೋಡಿ ಈ ತರ ಆದ್ಮೇಲೆ ನಾವ್ ಇವಾಗ ಅಕ್ಕಿನ ಸೇರಿಸ್ಬೇಕು. ಅಕ್ಕಿ ಬಂದು ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರ್ನ ಆಡ್ ಮಾಡ್ಕೊಳ್ಬೇಕು. ನಾವಿಲ್ಲಿ ತಗೊಂಡಿರೋದು 2 ಗ್ಲಾಸ್ ಅಕ್ಕಿನ ತಗೊಂಡಿದೀವಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರ್ನ ಆಡ್ ಮಾಡ್ಕೊಳ್ತಾ ಇದೀವಿ. ಕೊನೆಯದಾಗಿ ಇದಕ್ಕೆ ನೀರೆಲ್ಲ ಹಾಕಿದ್ಮೇಲೆ ಕೊನೆಯದಾಗಿ ಇದಕ್ಕೆ ಪುಡಿನ ಉದುರಿಸ್ತಾ ಇದ್ದಾರೆ. ತೇಜು ಬಿರಿಯಾನಿ ಮಸಾಲೆನ ಹಾಕೊಳ್ತಾ ಇದ್ದಾರೆ. ಒಂದು ಪ್ಯಾಕೆಟ್ ಫುಲ್ ತಗೊಂಡ್ರೆ ಅದರಲ್ಲಿ 3/4 ಭಾಗ ಆಗುವಷ್ಟು ಪುಡಿನ ಹಾಕೊಂಡಿದೀವಿ ಅಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಇವಾಗಲೇ ನೋಡ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಆಗಿದೆಯೋ ಇಲ್ವೋ ಅಂತೇಳಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಗೆ ನಿಂಬೆಹಣ್ಣಿನ ರಸನ ಹಾಕೊಳ್ತಾ ಇದ್ದಾರೆ ಅಷ್ಟೇ ಇವಾಗ ಲಾಸ್ಟ್ಗೆ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ 1-2 ವಿಸಿಲ್ ಬರೋ ತರ ಕೂಗಿಸ್ಕೊಳ್ಬೇಕಷ್ಟೇ. ಅಂಡ್ ನೋಡಿದ್ರಲ್ಲ ಫ್ರೆಂಡ್ಸ್, ಬಿರಿಯಾನಿ ಮಾತ್ರ ಈ ತರ ಬಂದಿತ್ತು. ಸೂಪರ್ ಆಗಿ ಬಂದಿತ್ತು ಫ್ರೆಂಡ್ಸ್ ಬಿರಿಯಾನಿ ಮಾತ್ರ. ಅಂಡ್ ನಾವು ನೈಟ್ ಡಿನ್ನರ್ಗೆ ಬಂದು ನಾವು ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ನಾಟಿ ಕೋಳಿ ಸಾಂಬಾರ್ ಹಾಗೆ ಮುದ್ದೆ ಮಾಡಿದ್ವಿ. ಎಲ್ಲ ಐಟಮ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ. ಅಂಡ್ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಈ ತರ ಇರುತ್ತೆ. ಡೇ ಟು ನೈಟ್ ರೊಟೀನ್ ಬ್ಲಾಗ್.
ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.